ನಮಸ್ತೆ ಎಲ್ಲರಿಗೂ. ದಿಸ್ ಇಸ್ ಮಾಸ್ಟರ್ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾವು ಸಾಲ್ವ್ ಮಾಡ್ತಾ ಇರೋದು ಇಂಟಿಗ್ರಲ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ, ಇಂಟಿಗ್ರೇಷನ್ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಏನಿರ್ತಾವ, ಆಮೇಲೆ ಪ್ರೀವಿಯಸ್ ಇಯರ್ ಪ್ರಶ್ನೆಗಳು ಏನಿರ್ತಾವ ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾವು ನಿಮಗೆ ಸಡನ್ ಆಗಿ ಈಗ ಪ್ರೀವಿಯಸ್ ಇಯರ್ ಈ ಪ್ರಶ್ನೆ ಕೊಟ್ಟಿದ್ರು, ಸೊ ಇದನ್ನ ಸಾಲ್ವ್ ಮಾಡ್ರಿ ಅಂದ್ರೆ ಕೆಲವೊಬ್ಬರು ಟಫ್ ಆಗ್ಬೋದು. ಸೊ ಅದಕ್ಕೆ ನಾವೇನ್ ಮಾಡತ್ತೀವಿ ಅಂದ್ರೆ ಅದರಲ್ಲಿ ಡಿಫ್ರೆನ್ಶಿಯೇಟ್ ಮಾಡೀವಿ. ಲೆವೆಲ್ 1 ಇಂದ ಹಿಡ್ಕೊಂಡು ಲೆವೆಲ್ ಅಪ್ ಟು 10 ವರೆಗೂ ನಾವ್ ಏನ್ ಮಾಡೀವಿ, ಡಿಫ್ರೆನ್ಶಿಯೇಟ್ ಮಾಡೀವಿ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಅಂತ. ಸೊ ಲೆವೆಲ್ 1 ಒಳಗೆ ಏನಪ್ಪಾ ಅಂತಂದ್ರೆ ಅದೇ ಪ್ರೀವಿಯಸ್ ಇಯರ್ ಪ್ರಶ್ನೆಗಳನ್ನ, ಅದೇ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನಾವೇನ್ ಮಾಡ್ತೀವಿ, ಅಗದಿ ಈಸಿ ಇರುವಂತಹ ಪ್ರಾಬ್ಲಮ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಲೆವೆಲ್ 1 ಒಳಗ ನಾವು ಇವತ್ತಿನ ವಿಡಿಯೋ ಒಳಗೆ ಸಾಲ್ವ್ ಮಾಡೋಣ. ನೆಕ್ಸ್ಟ್ ವಿಡಿಯೋ ಒಳಗೆ ಅದಕ್ಕಿಂತ ಒಂದು ಸ್ವಲ್ಪ 10% ಒಂದು ಸ್ವಲ್ಪ ಎಕ್ಸ್ಟ್ರಾ ಏನದ ಡಿಫಿಕಲ್ಟಿ ಇರುವಂಥದ್ದು, ಅದನ್ನ ಆ ಥರ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಸೊ ಲೆವೆಲ್ 3 ಒಳಗೆ ಇನ್ನೊಂದು ಸ್ವಲ್ಪ ಡಿಫಿಕಲ್ಟಿ, ಲೆವೆಲ್ 4 ಒಳಗೆ ಇನ್ನೊಂದು ಸ್ವಲ್ಪ ಡಿಫಿಕಲ್ಟಿ, ನಿಮ್ಗೆ ಒಟ್ಟ ಟಫ್ ಅನ್ಸಿರಬಾರ್ದು. ಸೊ ಆ ರೀತಿ ಪ್ರಾಬ್ಲಮ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಇವತ್ತಿಂದ ಶುರು ಮಾಡೋಣ ಅಂತ. ಸೊ ಇವಾಗ ಅಕಸ್ಮಾತ್ ನೀವೇನಾದ್ರೂ ಈ ಪ್ರಾಬ್ಲಮ್ಸ್ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಪ್ ಟು ಅಟ್ಲೀಸ್ಟ್ ಲೆವೆಲ್ 5 ತನೂ ನೀವು ಕರೆಕ್ಟಾಗಿ ನೋಡಿದ್ರಿ ಅಂತಂದ್ರೆ ನಿಮ್ಗೆ ಇಂಟಿಗ್ರೇಷನ್ ಅಗ್ದಿ ಈಸಿ ಆಗ್ತೈತಿ. ಯಾಕಂದ್ರೆ ನಾವು ಯಾವ್ದು ಸ್ಟಾರ್ಟಿಂಗ್ ಟಫ್ ಇರುವಂತ ಪ್ರಾಬ್ಲಮ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಗಿಲ್ಲ, ಅಗ್ದಿ ಬೇಸಿಕ್ ಇಂದ ಹೋಗೋಣ. ಯಾವುದೇ ಕಾನ್ಸೆಪ್ಟ್ ಆದ್ರೂ ಬೇಸಿಕ್ ಫೌಂಡೇಶನ್ ಬೇಕೇ ಬೇಕಾ. ಸೊ ಇಲ್ಲಿ ನಾವ್ ಏನ್ ಮಾಡೋಣ, ಒಂದೊಂಥರ ಬೇಸಿಕ್ ಫೌಂಡೇಶನ್ ಇಂದ ಹಿಡ್ಕೊಂಡು ನಾವು ಪ್ರಾಬ್ಲಮ್ಸ್ ಅನ್ನ ಶುರು ಮಾಡ್ತಾ ಹೋಗೋಣ. ಸೊ ಫಸ್ಟ್ ಇವಾಗ ನಿಮಗೆ ಏನ್ ಗೊತ್ತಿರಬೇಕು, ಇವತ್ತಿನ ವಿಡಿಯೋ ಒಳಗೆ ನಿಮಗೆ ಏನ್ ನಾಲೆಜ್ ಗೊತ್ತಿರಬೇಕು ಅಂತಂದ್ರೆ ಇವಿಷ್ಟು ಫಾರ್ಮುಲಾ ಗೊತ್ತಿರಬೇಕು. ಫಸ್ಟ್ ಯಾವ ಫಾರ್ಮುಲಾ, ಇಂಟಿಗ್ರೇಷನ್ ಆಫ್ x to the power n dx equal to x to the power n plus 1 divided by n plus 1 plus c. ನಾ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ ಅಂತ. ಇಂಟಿಗ್ರೇಷನ್ ಆಫ್ e to the power x with respect to dx, ಇಂಟಿಗ್ರೇಷನ್ ಆಫ್ e to the power x with respect to dx ಏನಾಕೈತಿ, e to the power x ಆಕೈತಿ. ಅಂದ್ರೆ ಇಂಟಿಗ್ರೇಷನ್ ಆಫ್ e to the power x, e to the power x, ಇದು ಪ್ಲಸ್ ಸಿ ಕಾನ್ಸ್ಟೆಂಟ್ ಎಲ್ಲದಕ್ಕೂ ಬರಲೇಬೇಕು. ಇಂಟಿಗ್ರೇಷನ್ ಆಫ್ 1 by x log x, ಇಂಟಿಗ್ರೇಷನ್ ಆಫ್ 1 by x log x. ಸೊ ಈ ಮೂರು ಫಾರ್ಮುಲಾ ಗೊತ್ತಿರಬೇಕು. ಮತ್ತು ಅಗದಿ ಇನ್ನೊಂದು ಸ್ವಲ್ಪ ಬೇಸಿಕ್ ಏನಪ್ಪಾ ಅಂದ್ರೆ ನಿಮ್ಗೆ ಇದು ಗೊತ್ತಿರಬೇಕು. 1 + 1/2 ಇತ್ತಂದ್ರೆ ನೀವು ಸಿಂಪಲ್ ಆಗಿ ಏನ್ ಮಾಡ್ತೀರಿ, ಕೆಳಗೆ ಡಿನಾಮಿನೇಟರ್ ಏನಿಲ್ಲ ಅಂದ್ರೆ 1 ಹಚ್ಕೊಂಡು LCM ತಗೋತೀರಿ. ಇಲ್ಲ ಅಂದ್ರೆ ಸಿಂಪಲ್ ಆಗಿ 2 1 ಜಾ 2, 2 + 1 3/2. ಈ ತರದ ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮ್ಗೆ. ಇನ್ನೊಂದು ಪ್ರಾಬ್ಲಮ್ಸ್ 2 + 3/2 ಇತ್ತಂದ್ರೆ ಈ 2 2 ಜಾ 4, 4 + 3 ಎಷ್ಟಾಕೈತಿ, 4 5 6 7, 7/2. ಅದೇ ರೀತಿ 3/2 -1 ಈ ತರ ಕಾನ್ಸೆಪ್ಟ್ ಇತ್ತು ಅಂದ್ರೆ 2 1 ಜಾ 2, 3 - 2 ಎಷ್ಟಾಕೈತಿ, 1 ಆಕೈತಿ, /2. ಈ ತರದ್ ಗೊತ್ತಿರ್ತಾವ ನಿಮಗೆ. ಅಂದ್ರೆ LCM ತೆಗಿಯಕ್ ಗೊತ್ತಿರಬೇಕು. ಅಂದ್ರೆ ಇವತ್ತಿನ ವಿಡಿಯೋ ಒಳಗೆ ಬೇಕಾಗಿರುವಂತಹ ಬೇಸಿಕ್ ಕಾನ್ಸೆಪ್ಟ್ ಗಳನ್ನ ಹೇಳತ್ತೇನೆ, ಅಗದಿ ಬೇಸಿಕ್ ಇಂದ. 2 1 ಜಾ 2 ಏನಕೈತಿ, 3 - 2 1 ಆಕೈತಿ, /2. ಅದೇ ರೀತಿ 5/2 -2 ಇತ್ತಂತ ತಿಳ್ಕೊ. 2 2 ಜಾ ಎಷ್ಟಾಕೈತಿ, 4 ಆಕೈತಿ, 5 - 4 1, 1/2. ಈ ರೀತಿ ಕೆಲವೊಂದಿಷ್ಟು ಕಾನ್ಸೆಪ್ಟ್ ನಿಮಗೆ ಗೊತ್ತಿರ್ಬೇಕಾಕೈತಿ. ನಾನು ಸಿಂಪಲ್ ಆಗಿ ಹೇಳಿದ್ LCM, ದಿಸ್ ಇಸ್ ನಥಿಂಗ್ ಬಟ್ LCM. ಇದೆಲ್ಲ ನೀವು ಏನಪ್ಪಾ 6th 7th ಇಂದನೇ ಕಲ್ಕೋತಾ ಬಂದಿರ್ತೀರಿ. ಸೊ ಇದು ನಿಮ್ಗೆ ಗೊತ್ತಿರಬೇಕು, ಇದು ಅವಶ್ಯ. ಇನ್ನು ಲೆವೆಲ್ 1 ಒಳಗೆ ಬೇಸಿಕ್ ಪ್ರಾಬ್ಲಮ್ಸ್ ಅನ್ನ ನಾವು ನೋಡೋಣ ಅಂತ. ಇದ್ರೊಳಗೆ ಅಗ್ದಿ ಬೇಸಿಕ್ ಒಳಗೆ ಬೇಸಿಕ್. ಮತ್ತು ಬೇಸಿಕ್ ಒಳಗೆ ಬೇಸಿಕ್ ಏನಪ್ಪಾ ಅಂದ್ರೆ ಇಂಟಿಗ್ರೇಷನ್ ಆಫ್ x² dx ಇತ್ತು ಅಂತ ತಿಳ್ಕೊ. ಈ ತರದ್ದು ಒಂದು ಕ್ವಶನ್ ಐತೆ. ಫಸ್ಟ್ ಯಾವುದೇ ಪ್ರಾಬ್ಲಮ್ ಆದ್ರೆ ನೀವು ಏನ್ ಮಾಡ್ಕೋಬೇಕ, I ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಂಟಿಗ್ರೇಷನ್ ಆಫ್ I = ಇಂಟಿಗ್ರೇಷನ್ ಆಫ್ x² dx, ಇಂಟಿಗ್ರಲ್. ಸೊ ಇದು ಎಕ್ಸಾಕ್ಟ್ಲಿ ಇನ್ ದ ಫಾರ್ಮ್ ಆಫ್ x to the power n dx. ಎಕ್ಸಾಕ್ಟ್ ಹಿಂಗ ಕಾಣ್ತೈತೆ ನೋಡ್ರಿ, ಇದು ಸೇಮ್ ಟು ಸೇಮ್ ಹಿಂಗ ಕಾಣ್ತೈತೆ. ಫಸ್ಟ್ ಫಾರ್ಮುಲಾ ಆಗತ್ತೆ ಇಂಟಿಗ್ರೇಷನ್ ಆಫ್ x² dx. ಇದನ್ನ ನೀವು ಈ ಫಾರ್ಮುಲಾ ಅಪ್ಲೈ ಮಾಡ್ರಿ, ಎಕ್ಸಾಕ್ಟ್ ಆ ಫಾರ್ಮುಲಾ ಅಪ್ಲೈ ಮಾಡಿದ್ರಿ ಅಂತಂದ್ರೆ ಏನಕ್ಕೈತಿ, ಇದು = ಇಂಟಿಗ್ರೇಷನ್ ಆಫ್ x to the power n dx, x to the power n dx. ಇದನ್ನ ಅಪ್ಲೈ ಮಾಡಿ. ಏನೈತಿ ಇಲ್ಲಿ, x to the power n + 1. ಪವರ್ ಏನೈತಲ್ಲ, x to the power n, x to the power n ಬರಿಲೇಬೇಕ. ಪವರ್ ಏನ್ ಮಾಡ್ಬೇಕ, n ಇದ್ರೆ n + 1 ಮಾಡ್ಕೋಬೇಕ. ಸೊ ಹಂಗ ನಾವೇನ್ ಮಾಡ್ತೀನಿ ಇಲ್ಲಿ, x to the power n 2 ಇದ್ರೆ 2 + 1, ಆಮೇಲೆ ಅದ n + 1 ಅನ್ನ ಮತ್ತೆ ಡಿನಾಮಿನೇಟರ್ ಒಳಗೆ ಬರಿಬೇಕು. ಈ 2 + 1 ಅನ್ನ ಡಿನಾಮಿನೇಟರ್ ಒಳಗೆ ಬರಿಬೇಕು. ಆಮೇಲೆ ಪ್ಲಸ್ ಸಿ ಕಾನ್ಸ್ಟೆಂಟ್ ಟರ್ಮ್ ಅನ್ನ ಬರಿಬೇಕು. ಓಕೆ, ಈ ರೀತಿ ಇಷ್ಟಂತೂ ಮಾಡಕ್ ಬರುತ್ತೆ ನಿಮಗೆ. ಸೊ ಎಕ್ಸ್ 2 + 1 ಎಷ್ಟಾಕೈತಿ, 3 ಆಕೈತಿ, 2 + 1 ಎಷ್ಟಾಕೈತಿ, 3 ಆಕೈತಿ, ಪ್ಲಸ್ ಸಿ. ಇದು ಇಲ್ಲಿ ಮುಗೀತು. ಈ ತರ ಪ್ರಾಬ್ಲಮ್ಸಿಗೆ ಇಲ್ಲೇ ಮುಗಿದು ಹೋಯ್ತು. ಇದೇ ತರ ನೆಕ್ಸ್ಟ್ ನಿಮಗ ಕ್ವಶನ್ ನಂಬರ್ 2 ಏನಪ್ಪಾ ಅಂದ್ರೆ ಇಂಟಿಗ್ರೇಷನ್ ಆಫ್
ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ಯೂಬ್ ಹೋಲ್ ಟು ದ ಪವರ್ ಡಿ ಎಕ್ಸ್, ಸರಿ ಹೋಲ್ ಟು ದ ಪವರ್ ಅಲ್ಲ, ಇಂಟು ಬ್ರಾಕೆಟ್ ಆಫ್ ಡಿ ಎಕ್ಸ್ ಅಂತ ಕ್ವಶನ್ ಇತ್ತು ಅಂತ ತಿಳ್ಕೊ. ಇದರದ ನೆಕ್ಸ್ಟ್ ಪಾರ್ಟ್ ಇದು. ಕೊಟ್ಟಿರೋ ಪ್ರಶ್ನೆನ ಏನ್ ಮಾಡ್ಕೋಬೇಕು ನೀನು, ಐ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಂಟಿಗ್ರಲ್ ಐ ಇಸ್ ಈಕ್ವಲ್ ಟು, ಕೊಟ್ಟಿರೋ ಪ್ರಶ್ನೆನ ಏನಂತ ಸೆಲೆಕ್ಟ್ ಮಾಡ್ಕೋಬೇಕು ನೀನು, ಐ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಐ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಐ ಇಸ್ ಈಕ್ವಲ್ ಟು ಫಸ್ಟ್ ಡ್ಯೂಟಿ ಏನಪ್ಪಾ, ಇದಕ್ಕೆ ಸಪರೇಟ್ ಆಗಿ ಇಂಟಿಗ್ರೇಷನ್ ಮಾಡೋನು, ಇದಕ್ಕೆ ಸಪರೇಟ್ ಆಗಿ ಇಂಟಿಗ್ರೇಷನ್ ಮಾಡೋನು. ಮಿಡಲ್ ಪ್ಲಸ್ ಐತಲ್ಲ, ಪ್ಲಸ್ ಮೈನಸ್ ಇದ್ದಾಗ ಸಪರೇಟ್ ಮಾಡ್ಕೊಂಡ್ಬಿಡು ನಾವು. ಸೊ ಏನ್ ಮಾಡೋನು, ಇಂಟಿಗ್ರೇಷನ್ ಆಫ್ ಸಪರೇಟ್ ಮಾಡ್ರಿ ಎಕ್ಸ್ ಸ್ಕ್ವೇರ್, ಇದಕ್ಕೊಂದ್ಸಲ ಡಿ ಎಕ್ಸ್ ಬರೀರಿ, ಪ್ಲಸ್ ಇದಕ್ಕೆ ಸಪರೇಟ್ ಆಗಿ ಇಂಟಿಗ್ರೇಷನ್ ಮಾಡೋಣ ಎಕ್ಸ್ ಕ್ಯೂಬ್ ಡಿ ಎಕ್ಸ್. ಇಷ್ಟು ಬರೆಯಕ್ಕೆ ಏನಾರು ತ್ರಾಸ ಆಕೈತನಪ್ಪ ನಿಮ್ಗೆ, ಏನಾರ ಪ್ಲಸ್ ಐತಲ್ಲ ಡಿಫ್ರೆನ್ಶಿಯೇಟ್ ಮಾಡಿ ಬರೀಬೇಕು. ಇಷ್ಟು ಬರೆಯಕ್ಕಂತ ಏನು ತ್ರಾಸ ಆಗಂಗಿಲ್ಲಲ್ಲ. ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್, ಎಕ್ಸ್ ಕ್ಯೂಬ್ ಡಿ ಎಕ್ಸ್, ಇದೇನೈತಲ್ಲ ಬಾಲ, ಇದಕ್ಕೊಂದು ಬಾಲ ಹಾಕು, ಅದಕ್ಕೊಂದು ಬಾಲ ಹಾಕು, ಇಂಟಿಗ್ರೇಷನ್. ನೆಕ್ಸ್ಟ್ is equal to x square exactly in the form of x to the power n. x to the power n ಇದ್ರೆ ಏನ್ ಮಾಡ್ಬೇಕು, n ಪವರ್ ಒಂದು ಎಕ್ಸ್ಟ್ರಾ ಮಾಡ್ಬೇಕು, ಪವರ್ ಒಂದು ಎಕ್ಸ್ಟ್ರಾ ಮಾಡ್ಬೇಕು. x to the power 2 ಇತ್ತಂದ್ರೆ 2 plus 1 ಮಾಡ್ಬೇಕು. ಎಕ್ಸಾಕ್ಟ್ ಈ n plus 1 ಡಿನಾಮಿನೇಟರ್ ಬರ್ದಿರ್ತಾರ, ಅಂದ್ರೆ 2 plus 1 ಇನ್ ದ ಡಿನಾಮಿನೇಟರ್ ಒಳಗ ಬರಿಬೇಕು. ಇದಕ್ಕೆ ಪ್ಲಸ್ ಸಿ ಬರಿಬೇಕಾ, ಮತ್ತೆ ಇದಕ್ಕೊಂದು ಪ್ಲಸ್ ಸಿ ಬರಿಬೇಕಲ್ಲ. ಎರಡೆರಡು ಸಲ ಪ್ಲಸ್ ಸಿ ಬರಿ ಬದ್ಲಿ ಎರಡು ಸೇರಿ ಒಂದ ಸಲ ಆ ಕಡೆ ಪ್ಲಸ್ ಸಿ ಬರ್ಕೊಂಡ್ಬಿಡ್ರಿ. ಸಿ ಅನ್ನೋದು ಕಾನ್ಸ್ಟೆಂಟ್ ಟರ್ಮ್. ಪ್ಲಸ್ ಎಕ್ಸ್ ಕ್ಯೂಬ್ ಐತಲ್ಲ, ಸೊ ಇದಕ್ಕೆ ಏನ್ ಮಾಡೋನು, 3 ಐತಿ, ಎನ್ ಇದ್ರೆ ಎನ್ ಪ್ಲಸ್ 1, 3 ಇದ್ರೆ 3 plus 1 ಡಿವೈಡೆಡ್ ಬೈ, ಅದನ್ನ ವಾಪಸ್ ಏನ್ ಬರ್ದಿರ್ತಾರೆ, ಡಿನಾಮಿನೇಟರ್ ಬರ್ದಿರ್ತಾರೆ 3 plus 1. ಸೊ ಈಗ ಒಂದ್ಸಲ ಇಂಟಿಗ್ರೇಷನ್ ಮಾಡಿದ್ಮೇಲೆ ಸಿ ಬರಿಬೇಕು, ಇದೆ ಸಿ ಬರಿಬೇಕು. ಸೊ ಇದಕ್ಕೊಂದು ಸಿ, ಅದಕ್ಕೊಂದು ಸಿ, ಎರಡೆರಡು ಸಲ ಸಿ ಬರಿ ಬದ್ಲಿ ಎರಡು ಸೇರಿ ಒಂದ ಸಲ ಸಿ ಬರ್ದ್ಬಿಡು. ಸಿ ಕಾನ್ಸ್ಟೆಂಟ್ ಟರ್ಮ್, ಎರಡು ಕಡೆ ಎರಡು ಸೇರಿ ಒಂದ ಸಲ ಸಿ ಬರ್ದ್ಬಿಟ್ಟಿವಿ. ಇನ್ನ ಇಷ್ಟ ಆದ್ಮೇಲೆ ನೀ ಮಾಡಿದ್ದು ಒಂದ ಸ್ಟೆಪ್ ಇಂಟಿಗ್ರೇಷನ್ ಅಂದ ತಕ್ಷಣ ಇದು ದೊಡ್ಡ ತಲೆ ಮೇಲೆ ಗುಡ್ಡ ಮಾಡ್ಕೊಂಡು ಕುಂದ್ರೂ ಅವಶ್ಯಕತೆ ಇಲ್ಲ. ನೀ ಮಾಡಿದ್ದು ಒಂದ ಸ್ಟೆಪ್ ಇಂಟಿಗ್ರೇಷನ್, ಮುಂದಿಂದೆಲ್ಲ ಬೇಸಿಕ್ ನಾಲೆಜ್ ಅಪ್ಪ ಇದು. ಇಲ್ಲಿಂದ ಹಿಡ್ಕೊಂಡು ಅಲ್ಲಿ ತನಕ ಇಂಟಿಗ್ರೇಷನ್ ಅದ್ರಾಗ ಮುಳುಗಿ ಹೇಳ್ಬೇಕಂತೇನಿಲ್ಲ. ಒಂದು ಸ್ಟೆಪ್ ಫಾರ್ಮುಲಾ ಅಪ್ಲೈ ಮಾಡಿದ್ಮೇಲೆ ಮುಗಿದು ಹೋಗ್ತದ ಕತಿ. ಇಂಟಿಗ್ರೇಷನ್ ಫಾರ್ಮುಲಾ ಗೊತ್ತಿತ್ತು, ಅಪ್ಲೈ ಮಾಡಿದಿ, ಮುಗಿದು ಹೋತ್. ಮುಂದಿಂದೆಲ್ಲ ಬೇಸಿಕ್. ಯಾಕೆ ಹೇಳ, 2 plus 1 ಮಾಡಕ್ ಬರಂಗಿಲ್ಲ ನಿನಗ, ಬಂದ ಬರ್ತೈತಿ. 2 plus 1 ಎಷ್ಟು, 3. ಈ ಡಿನಾಮಿನೇಟರ್ 2 plus 1 ಅದು 3ನ, ಇಷ್ಟು ಮಾಡಕ್ ಬಂದ ಬರುತ್ತ. ಇದನ್ನ ಯಾರಿಗೆ ಮಾಡಕ್ ಬರಂಗಿಲ್ಲ, ಬಂದ ಬರುತ್ತ. ನೆಕ್ಸ್ಟ್ ಪ್ಲಸ್ 3 plus 1 4, ಇದು 3 plus 1 4 ಪ್ಲಸ್ ಸಿ, ಇಲ್ಲಿಗೆ ಮುಗೀತು. ಓಕೆ, ನೀ ಮಾಡಿದ್ದು ಒಂದು ಸ್ಟೆಪ್ ಎಲ್ಪ ಇಂಟಿಗ್ರೇಷನ್, ಇಲ್ಲಿ ಮಾಡಿ, ಸಾರಿ ಇಲ್ಲಿ ಮಾಡಿ, ಇದು ಬರ್ಕೊಂಡು ಡಿಫ್ರೆನ್ಶಿಯೇಟ್ ಮಾಡಿ. ಇದೊಂದ ಸ್ಟೆಪ್ ಇಂಟಿಗ್ರೇಷನ್ ಇಂದ ಉಳ್ಕಿದ್ದೆಲ್ಲ ಸಿಂಪ್ಲಿಫಿಕೇಶನ್. ಇಲ್ಲಿ ಏನ್ ಒಂದು ಸ್ಟೆಪ್ ಇಂಟಿಗ್ರೇಷನ್, ಇನ್ನೊಂದೇನು ಸಿಂಪ್ಲಿಫಿಕೇಶನ್. ಪ್ರತಿಯೊಂದರಾಗೂ ಹಂಗ ಇರ್ತೈತಿ, ಒಂದ ಸ್ಟೆಪ್ ಇರ್ತೈತಿ ಇಂಟಿಗ್ರೇಷನ್, ಉಳ್ಕಿದ್ದೆಲ್ಲ ಸಿಂಪ್ಲಿಫಿಕೇಶನ್ ಇರ್ತೈತಿ. ಇದ್ರಾಗ ಏನ್ ಡೌಟ್ ಇತ್ತಪ್ಪ ನಿಮ್ಗ, ಇದು ಒಂದೇದೇನಿತ್ತು, ಎಕ್ಸ್ ಸ್ಕ್ವೇರ್ ಇತ್ತು, ಎಕ್ಸ್ ಟು ದ ಪವರ್ ಎನ್ ಇತ್ತು, n plus 1 ಡಿವೈಡ್ ಬೈ n plus 1 ಬಡ್ದಿ, ಪ್ಲಸ್ ಸಿ ಇಟ್ಟಿ, 2 plus 1 3 ಮಾಡಿದಿ, 2 plus 1 3 ಮಾಡಿದಿ. ಇನ್ ಸೆಕೆಂಡ್ ಕ್ವಶನ್ ಒಳಗ ಇದನ್ನ ಏನ್ ಮಾಡ್ಯಾನ, ಸ್ವಲ್ಪ ದೊಡ್ಡದು ಮಾಡ್ಯಾನ, ಒಂದ್ ಸ್ವಲ್ಪ ದೊಡ್ಡದು ಮಾಡ್ಯಾನ. ಇಷ್ಟ ಎಕ್ಸ್ ಸ್ಕ್ವೇರ್, ಅದಕ್ಕೆ ಇನ್ನೊಂದು ಜಾಯಿಂಟ್ ಮಾಡ್ಯಾನ. ಜಾಯಿಂಟ್ ಒಂದ್ ಬಿಟ್ಟು 2 ಬಿಟ್ಟು 10 ಮಾಡುವಲ್ಲಕವ. ನಿನಗೇನಾಗ್ಬೇಕಾಗೈತಿ, ಎಕ್ಸ್ ಸ್ಕ್ವೇರ್ ಐತಿ, ಇದನ್ನ ಸಪ್ರೇಟ್ ಮಾಡು, ಅದನ್ನ ಸಪ್ರೇಟ್ ಮಾಡು, ಇಂತ 10 ಕೊಡ್ಲಿ, ನನಗೇನಾಗ್ಬೇಕಾಗೈತಿ, ಸಪ್ರೇಟ್ ಮಾಡಿ ಇಟ್ಬಿಡು. ಸಪ್ರೇಟ್ ಇಟ್ಟ ಮೇಲೆ ಎಕ್ಸ್ ಟು ದ ಪವರ್ n plus 1 n plus 1 2 plus 1 2 plus 1 3 plus 1 ಡಿನಾಮಿನೇಟರ್ 3 plus 1. ಇಷ್ಟು ಮಾಡಕ್ಕೆ ಏನ್ ತ್ರಾಸ ಆಕೈತಿ. ಸೊ ಇದು ಈ ತರದ್ದು ಒಂದೊಂದು ಪ್ರಾಬ್ಲಮ್ಸ್ ಅನ್ನ ನಾವು ಶುರು ಮಾಡ್ಕೊತಾ ಹೋಗೋಣ ಅಂತ. ಓಕೆ, ಬರ್ಕೊಳ್ರಿ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಅನ್ನ ಚೂಸ್ ಮಾಡ್ಕೋತೇವೆ. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ ಒಳಗ ಸೇಮ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಇತ್ತಲ್ಲ, ಅದಕ್ಕೆ ಒಂದು 2 ಅಂತ ಎಕ್ಸ್ಟ್ರಾ ತಗೊಂಡೇನಿ. ಆಮೇಲೆ ನೆಕ್ಸ್ಟ್ ಇ ಟು ದ ಪವರ್ ಎಕ್ಸ್. ಆಮೇಲೆ ಈ ಕ್ವಶನ್ ನಿಮ್ದು ಫಸ್ಟ್ ಎಕ್ಸಸೈಸ್ ಒಳಗ 9th ಕ್ವಶನ್ ಇದೆ. ಅಂದ್ರೆ ನಾವ್ ಏನ್ ಮಾಡತ್ತೀವಿ ಇಲ್ಲಿ, ನಿಮ್ ಎಕ್ಸಸೈಸ್ ಪ್ರಾಬ್ಲಮ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ, ಇಂಪಾರ್ಟೆಂಟ್ ಇರುತ್ತಾವಲ್ಲ ಅವನು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಸೊ ಇವೆಲ್ಲ ವಿಡಿಯೋ ನೋಡ್ಬಿಟ್ರೆ ಸಾಕು, ಸಫಿಶಿಯಂಟ್ ನಿಮ್ಗೆ. ಸೊ ಇಲ್ಲಿ ಏನ್ ಮಾಡೋಣ, ಸಪ್ರೇಟ್ ಮಾಡೋಣ. ಇಂಟಿಗ್ರೇಷನ್ ಆಫ್ 2x ಸ್ಕ್ವೇರ್, ಇದಕ್ಕೆ ಏನ್ ಮಾಡು, ಡಿ ಎಕ್ಸ್ ಬರಿ, ಪ್ಲಸ್ ಸಪ್ರೇಟ್ ಮಾಡಿಬಿಡು. ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಎಕ್ಸ್ ಡಿ ಎಕ್ಸ್. ಇಷ್ಟೊತ್ತನ ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಎರಡು ಪ್ರಾಬ್ಲಮ್ಸ್ ತಗೊಂಡಿದ್ವಿ. ಈಗ ಒಂದ್ ಸ್ವಲ್ಪ ಇ ಟು ದ ಪವರ್ ಎಕ್ಸ್ ಅನ್ನ ಆಡ್ ಮಾಡೇನಿ ಇದಕ್ಕೆ ಒಂದ್ ಸ್ವಲ್ಪ.
ಇದನ್ನ ಏನು ಮಾಡೋಣ ಐ ಅಂತ ತಗೊಳ್ಳೋಣ ಐ ಈಸ್ ಈಕ್ವಲ್ ಟು ಆಮೇಲೆ ಇನ್ನೊಂದು ಏನು ಮಾಡ್ರಿಪ್ಪ ಅಂತಂದ್ರೆ ಈ ಟು ಕಾನ್ಸ್ಟೆಂಟ್ ಟರ್ಮ್ ಇರ್ತೈತಲ್ಲ ಈ ಟು ಇಲ್ಲಿ ಬರೀ ಬದ್ಲಿ ಇಲ್ಲಿ ಬರ್ಕೊಂಡ್ಬಿಡ್ರಿ ಔಟ್ ಸೈಡ್ ಫಸ್ಟ್ ಸ್ಟೆಪ್ ಒಳಗೆ ಬರ್ಕೊಂಡ್ಬಿಡ್ರಿ ನೀವು ಸೊ ಸದ್ಯಕ್ಕೆ ನಾ ಏನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಬರೆದು ತೋರಿಸ್ತೀನಿ ಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಇಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಎಕ್ಸ್ ಡಿ ಎಕ್ಸ್ ನಾನು ಒಂದು ಸ್ಟೆಪ್ ಜಾಸ್ತಿ ಆದ್ರೂ ಚಿಂತಿಲ್ಲ ನಾನು ಬಿಡಿಸಿ ಬಿಡಿಸಿ ಬರೆಯತ್ತೀನಿ ಸೊ ಒಂದೇ ಸ್ಟೆಪ್ಪಿಗೆ ನೀವು ಸಪ್ರೇಟ್ ಹಾಕಿ ಸಪ್ರೇಟ್ ಈ ಕಡೆ ಬರ್ಕೊಂಡ್ಬಿಡ್ರಿ ಅಂದ್ರೆ ಈ ಸ್ಟೆಪ್ ಬರೀ ಬದಲಿ ಈ ಸ್ಟೆಪ್ ಬರ್ಕೋಬಹುದು ನೀವು ಸಪ್ರೇಟ್ ಮಾಡಿದ್ವಿ ನಾವು ಇದು ಆದ್ಮೇಲೆ ಇಸ್ ಈಕ್ವಲ್ ಟು ಟು ಎಕ್ಸಾಕ್ಟ್ ಏನೈತಿ ಎಕ್ಸ್ ಟು ದ ಪವರ್ ಎನ್ ಐತಿ ಅಂತಂದ್ರೆ ಏನ್ ಮಾಡ್ಬೇಕು ನೀನು ಎಕ್ಸ್ ಟು ದ ಪವರ್ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಎನ್ ಪ್ಲಸ್ ಒನ್ ನೀ ಡೈರೆಕ್ಟ್ ಆಗಿ 3 ಬರ್ತಿದ್ರೆ ಬರೀ ನಡೀತೈತಿ ನಾ ಬಿಡಿಸಿ ಬರೆಯತ್ತೇನೆ ಓಕೆ ಇದಿಷ್ಟ ಆಯ್ತು ಇಂಟಿಗ್ರೇಷನ್ ಮುಗಿದು ಹೋಯ್ತು ಈಗ ಇಂಟಿಗ್ರೇಷನ್ ಮುಗೀತದು ಪ್ಲಸ್ ಇದಕ್ಕೆ ಸಿ ಬರಿಬೇಕಲ್ಲ ಎರಡು ಸೇರಿ ಕಡೆ ಲಾಸ್ಟಿಗೆ ಬರೆದ್ರತ್ತ ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಎಕ್ಸ್ ಇ ಟು ದ ಪವರ್ ಎಕ್ಸ್ ಇರ್ತೈತಿ ನೋಡು ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಎಕ್ಸ್ ಇ ಟು ದ ಪವರ್ ಎಕ್ಸ್ ಇದೊಂದು ಸಿ ಐತಲ್ಲ ಆ ಸಿ ಎರಡು ಜಾಯಿಂಟ್ ಮಾಡಿ ಬರ್ಕೊಳ್ಳೋಣ ಅಂತ ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಎಕ್ಸ್ ಇ ಟು ದ ಪವರ್ ಎಕ್ಸ್ ಪ್ಲಸ್ ಸಿ ಇದ್ರ C1 ಇದ್ರ C2 ಬರೆದು ಆಮೇಲೆ ಮತ್ತೆ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಒಂದೇ ಸಲ ಸಿ ಬರೆದು ಬಿಡ್ರಿ ಇಸ್ ಈಕ್ವಲ್ ಟು ಆಸ್ ಇಟ್ ಈಸ್ 2 + 1 ಏನಾಯ್ತು ಎಕ್ಸ್ ಟು ದ ಪವರ್ 2 + 1 3 ಆಯ್ತು ಡಿನಾಮಿನೇಟರ್ ಏನಾಯ್ತು 3 ಆಯಿತು ಸೊ ಪ್ಲಸ್ ಇ ಟು ದ ಪವರ್ ಎಕ್ಸ್ ಪ್ಲಸ್ ಸಿ ದಿಸ್ ಈಸ್ ದ ಸೊಲ್ಯೂಷನ್ ಇದ್ರಾಗ ನೋಡ್ಕೊರಿ ಏನು ಡೌಟ್ ಇದ್ರೆ ನೋಡ್ರಿ ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ax² + bx + c ಐತಿ ಸೊ ಇದನ್ನ ಸಪ್ರೇಟ್ ಹಾಕಿ ಬರ್ಕೊಳ್ಳೋಣ i is equal to integration of ax² ಅದಕ್ಕೆ dx plus integration of bx dx plus integration of c dx ಇಲ್ಲಿ a b c ಏನಿರ್ತಾವಪ್ಪ ಅಂದ್ರೆ ಕಾನ್ಸ್ಟೆಂಟ್ ಟರ್ಮ್ ಇರ್ತಾವ ಎ ಬಿ ಸಿ ಕಾನ್ಸ್ಟೆಂಟ್ ಟರ್ಮ್ ಇರ್ತಾವ ಎಕ್ಸ್ ಅನ್ನೋದು ವೇರಿಯಬಲ್ ಇರುತ್ತೆ ಸೊ ಈ ಫಸ್ಟ್ ಸ್ಟೆಪ್ ಒಳಗೆ ಏನು ಮಾಡೋಣ ಇದು ಕಾನ್ಸ್ಟೆಂಟ್ ಟರ್ಮ್ ಸೊ ಕಾನ್ಸ್ಟೆಂಟ್ ಟರ್ಮ್ನ ಆಗಲೇ ಏನು ಮಾಡಿದ್ವಿ ಔಟ್ಸೈಡ್ ಇಟ್ಟಿದ್ವಿ ಸೊ ಹಂಗಾರೆ ಈ ಕಾನ್ಸ್ಟೆಂಟ್ ಟರ್ಮ್ನ ಔಟ್ಸೈಡ್ ಇಟ್ಟು ಈ ಎಕ್ಸ್ ಸ್ಕ್ವೇರಿಗೆ ಇಂಟಿಗ್ರೇಷನ್ ಮಾಡೋಣ ಅಂತ ಇಲ್ಲಿ ಹಂಗ ಮಾಡ್ರಿ ಕಾನ್ಸ್ಟೆಂಟ್ ಟರ್ಮ್ ಔಟ್ಸೈಡ್ ಇಡ್ರಿ ಇದಕ್ಕೆ ಎಕ್ಸಿಗೆ ಡಿ ಎಕ್ಸ್ ಮಾಡೋಣ ಪ್ಲಸ್ ಈ ಕಾನ್ಸ್ಟೆಂಟ್ ಟರ್ಮ್ನ ಔಟ್ಸೈಡ್ ಇಟ್ರೆ ಇಲ್ಲಿ ಯಾರೂ ಉಳಿಯಂಗಿಲ್ಲ ಸೊ ಏನು ಮಾಡಬೇಕು 1 ಬರೀಬೇಕು 1 ಡಿ ಎಕ್ಸ್ ನಾ ಅದನ್ನು ಹೇಳ್ತೇನೆ ಅಂತ ಸೊ ಇವಾಗ ಎ ಆಸ್ ಇಟ್ ಈಸ್ ಎಕ್ಸ್ ಟು ದ ಪವರ್ ಎನ್ ಎಕ್ಸ್ ಟು ದ ಪವರ್ ಎನ್ ಅಂತಂದ್ರೆ ಎಕ್ಸ್ ಟು ದ ಪವರ್ n + 1 ಡಿವೈಡ್ ಬೈ n + 1 ಸೊ ಹಂಗಾರೆ ಎಕ್ಸ್ ಟು ದ ಪವರ್ 2 + 1 ಎಷ್ಟಾತ 3 ಆಯ್ತು 2 ಐತಿ 1 ಪ್ಲಸ್ ಮಾಡ ಇಷ್ಟೊತ್ತು ನಾನು +2 + 1 ಬರ್ದೇವಿ ಈಗ ಬ್ಯಾಡ್ ಅನ್ಕೋತೇನೆ ಗೊತ್ತಾಗೈತೆ ಅನ್ಕೋತೇನೆ 2 ಇದ್ರೆ 1 ಪ್ಲಸ್ ಮಾಡಿ 2 + 1 3 ಆಯ್ತು ಡಿವೈಡ್ ಬೈ 3 ಅದ 3ನೇ ಕೆಳಬರಿ ಪ್ಲಸ್ ಬಿ ಹಂಗೆ ಇಡು ಎಕ್ಸ್ ಐತಿ ಪವರ್ ಏನೂ ಇಲ್ಲ ಅಂದ್ರೆ ಎಷ್ಟು ಇರ್ತೈತಿ ಇದಕ್ಕೆ ಪವರ್ 1 ಇರ್ತೈತಿ ಈ 1ಗೆ ಏನು ಮಾಡು ಇನ್ನೊಂದು 1 ಆ್ಯಡ್ ಮಾಡು ಎಷ್ಟು ಆಕೈತಿ 2 ಆಕೈತಿ ಸೊ ಎಕ್ಸ್ ಟು ದ ಪವರ್ 2 ಡಿವೈಡ್ ಬೈ ಅದರ್ 2ನ ಡಿನಾಮಿನೇಟರ್ ಒಳಗೆ ಬರಿ ಪವರ್ ಏನೂ ಇಲ್ಲ ಅಂದ್ರೆ 1 ಇರ್ತೈತಿ 1 ಇದ್ರೆ ಏನು ಮಾಡ್ಬೇಕು ಇಂಟಿಗ್ರೇಷನ್ ಒಳಗೆ ಒಂದು ಎಕ್ಸ್ಟ್ರಾ ಮಾಡ್ಬೇಕು ಡಿಫ್ರೆನ್ಸಿಯೇಷನ್ ಒಳಗೆ ಕಡಿಮೆ ಮಾಡ್ತೇವೆ ಇಂಟಿಗ್ರೇಷನ್ ಎಕ್ಸ್ಟ್ರಾ ಮಾಡ್ತೇವೆ 1 ಇದ್ರೆ 1 + 1 2 ಆಯ್ತು ಅದರ್ 2ನ ಡಿನಾಮಿನೇಟರ್ ಒಳಗೆ ಬರೆದ್ಬಿಡು ಪ್ಲಸ್ ಈ ಸಿ ಹಂಗೆ ಇಡು ಇದು 1 ಐತಿ ಸೊ ನೋಡ್ರಿ ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್ ಏನೈತಪ್ಪ ಅಂದ್ರೆ ಎಕ್ಸ್ ಪ್ಲಸ್ ಸಿ ಐತಿ ಇದು ಫಾರ್ಮುಲಾ ಆಮೇಲೆ ಆನ್ಸರು ಅದು ಈಗ ಎಕ್ಸ್ ಇತ್ತು ಅಂತಂದ್ರೆ ಪವರ್ 1 ಇದ್ರೆ ಒಂದು ಆ್ಯಡ್ ಮಾಡ್ತೀವಿ 2 ಆಕೈತಿ ಸೊ ಇಲ್ಲಿ 1 ಐತಂದ್ರೆ ದಿಸ್ ಈಸ್ ನಥಿಂಗ್ ಬಟ್ ಏನಿದ್ದಂಗಪ್ಪ ಅಂದ್ರೆ ನೋಡು ಇಲ್ಲಿ 2 ಇತ್ತು ಇಂಟಿಗ್ರೇಷನ್ ಮಾಡಿದ್ಮೇಲೆ ಏನು ಬಂತು 3 ಬಂತು 1 ಜಾಸ್ತಿ ಆಯ್ತು ಆಮೇಲೆ 1 ಇತ್ತು ಇಂಟಿಗ್ರೇಷನ್ ಮಾಡಿದ್ಮೇಲೆ 1 2 ಆಯ್ತು 1 ಎಕ್ಸ್ಟ್ರಾ ಮಾಡಿದ್ವಿ ಸೊ ಇಲ್ಲಿ 1 ಎಕ್ಸ್ನೂ ಇಲ್ಲ 1 ಐತಿ ಅಂತಂದ್ರೆ ದಿಸ್ ಈಸ್ ನಥಿಂಗ್ ಬಟ್ ಎಕ್ಸ್ ಟು ದ ಪವರ್ 0 1 ಈಸ್ ನಥಿಂಗ್ ಬಟ್ ಎಕ್ಸ್ ಟು ದ ಪವರ್ 0 ಅಂತ ಬರಿಬೋದಲ್ಲ ಎಕ್ಸ್ ಟು ದ ಪವರ್ 0 ಅಂತಂದ್ರೆ ನೀ ಇಂಟಿಗ್ರೇಷನ್ ಮಾಡಿದ್ಮೇಲೆ ಏನು ಬರಿಬೇಕಂದ್ರೆ ಎಕ್ಸ್ ಟು ದ ಪವರ್ 0 + 1 ಡಿವೈಡೆಡ್ ಬೈ 0 + 1 ಸೊ ಏನಕ್ಕೈತಿ ಇದು 0 + 1 ಆಕೈತಿ ಅಂದ್ರೆ ಎಕ್ಸ್ ಬಂತು ಅಲ್ಲಿ ಸೊ ಹಂಗಾರೆ ಇಲ್ಲಿ ಏನು ಬರಿಬೇಕಾ ಎಕ್ಸ್ ಬರಿಬೇಕು ಪವರ್ ಏನಿಲ್ಲ ಅಂದ್ರೆ 1 ಇರ್ತೈತಿ ಅದ 1 ಕೆಳಗೆ ಬರೆದ್ರು ಅಷ್ಟೇ ಬಿಟ್ರು ಅಷ್ಟೇ ಇಲ್ಲಿ 1 ಬರೆದ್ರು ಅಷ್ಟೇ ಬಿಟ್ರು ಅಷ್ಟೇ ಈ ರೀತಿ ಇಂಟಿಗ್ರೇಷನ್ ಆಕೈತಿ ಇದಕ್ಕೊಂದು ಸಿ ಅದಕ್ಕೊಂದು ಸಿ ಎಲ್ಲ ಸೇರಿ ಪ್ಲಸ್
ಇದು ಸಿ. ಸರ್ ಮತ್ತೆ ಇಲ್ಲೊಂದು ಆಲ್ರೆಡಿ ಒಂದು ಸಿ ಐತಲ್ಲ, ಇದು ಕಾನ್ಸ್ಟೆಂಟ್ ಟರ್ಮ್, ಇದು ಕಾನ್ಸ್ಟೆಂಟ್ ಟರ್ಮ್, ಇದು ಕಾನ್ಸ್ಟೆಂಟ್ ಟರ್ಮ್. ಬಟ್ ಇದಕ್ಕೆ ವೇರಿಯೇಬಲ್ ಜಾಯಿಂಟ್ ಐತಿ, ಅದಕ್ಕೆ ವೇರಿಯೇಬಲ್ ಜಾಯಿಂಟ್ ಇಲ್ಲ. ಸೊ ಬೇಕಂದ್ರೆ ನೇಮ್ ಅರ ಕೊಡು, C1 ಅರ ಕೊಡು, C2 ಅರ ಕೊಡು, C3 ಅರ ಕೊಡು, ಏನಾರ ಕೊಡ್ಬೇಕಂದ್ರೆ C1 ಕೊಟ್ಬಿಡ್ಬೇಕಂದ್ರೆ ಅದಕ್ಕೆ ನಿನಗೇನಾರು ಕನ್ಫ್ಯೂಸ್ ಆಗತ್ತೈತಂದ್ರೆ. ಸೊ ಇದೇನಾತ ax³ ಡಿವೈಡೆಡ್ ಬೈ 3 ಪ್ಲಸ್ bx² ಡಿವೈಡೆಡ್ ಬೈ 2 ಪ್ಲಸ್ cx ಪ್ಲಸ್ C1 C2 C0 ಏನಾರ ಬರ್ಕೋರಿ ಒಟ್ಟು. ಸೊ ದಿಸ್ ಇಸ್ ದ ಸೊಲ್ಯೂಷನ್. 4th ಕ್ವಶನ್ ಬರ್ಕೋರಿ, ನೆಕ್ಸ್ಟ್ ಸಾಲ್ವ್ ಮಾಡೋಣ ಅಂತ. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ 5th ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಸೊ ಈಗ 5th ಕ್ವಶನ್ ಅನ್ನ ನಾನು ಏನು ಮಾಡ್ತೀನಿ, I is equal to ಅಂತ ತಗೋತೀನಿ. I is equal to ಇಂಟಿಗ್ರೇಷನ್ ಆಫ್ ಏನೋ ಇದಿಷ್ಟು ಕ್ವಾಂಟಿಟಿ ಐತಲ್ಲ, ಒಂದಕ್ಕೆ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋಣ ಅಂತ. ಇಂಟಿಗ್ರೇಷನ್ ಆಫ್ ಈ x² ಇಂಟು 1 ಒಳಗಡೆ ಈ ಬ್ರಾಕೆಟ್ ಹೊರಗಡೆ ಇದ್ದಿದ್ದನ್ನು ಒಳಗಡೆ ಕರ್ಕೊಂಡ್ಬಿಟ್ರಿ. x² ಇಂಟು 1 x² ಮೈನಸ್ x² ಇಂಟು 1 x² ಕ್ಯಾನ್ಸಲ್ ಆದ್ರೆ x² ಇಂಟು 1 x² ಆಕೈತದಿಲ್ಲ, x² ಕ್ಯಾನ್ಸಲ್ ಆದ್ರೆ 1 ಉಳಿತೈತಿ. ಬ್ರಾಕೆಟ್ ಕ್ಲೋಸ್ ಮಾಡು, dx ಅನ್ನ ಬರ್ದ್ಬಿಡು. ರೈಟ್. ಸೊ ಇಷ್ಟು ಮಾಡಿ ಆದ್ಮೇಲೆ ನೆಕ್ಸ್ಟ್ ಇದಕ್ಕೆ ಸಪ್ರೇಟ್ ಇಂಟಿಗ್ರೇಷನ್ ಹಾಕು. ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ x² ಗೆ ಸಪ್ರೇಟ್ ಇಂಟಿಗ್ರೇಷನ್, ಆಮೇಲೆ ಈ 1ಗೆ ಏನು ಮಾಡು, ಇದಕ್ಕೆ ಸಪ್ರೇಟ್ ಇಂಟಿಗ್ರೇಷನ್ ಹಾಕು 1 ಇಂಟು dx. ಸೊ ಆಗ್ಲೇ ಹೇಳ್ದಂಗೆ x⁴n ಐತಿ. ಸೊ n ಜಾಗದಾಗ ಏನು ಮಾಡ್ಬೇಕು, 2 ಇದ್ರೆ 2 + 1, 3 ಇದ್ರೆ 3 + 1. ಸೊ ಸದ್ಯಕ್ಕೆ 2 ಐತಿ. ಸೊ ಏನು ಮಾಡ್ಬೇಕಂದ್ರೆ 2 + 1 ಎಷ್ಟಕ್ಕೈತಿ, 3 ಆಕೈತಿ. ಅದ 3ನ ಡಿನಾಮಿನೇಟರ್ ಒಳಗೆ ಬರೀಬೇಕು. ಇದು ಇಂಟಿಗ್ರೇಷನ್, ಇದು ಫಾರ್ಮುಲಾ ಅಪ್ಲೈ ಆತಂದಂಗೆ. ಈಗ ಮೈನಸ್ ಈ 1 ಐತಿ, 1 ಇಂಟಿಗ್ರೇಷನ್ ಆಫ್ 1 ಏನು x, ಇಂಟಿಗ್ರೇಷನ್ ಆಫ್ 1 x. ಸೊ ಇದ್ರದ್ದು ಸಿ ಅದರ ಸಿ ಎರಡು ಸೇರಿ ಸಿ ಆಕೈತಿ. ಓಕೆ, ಇದು ಸಿಂಪಲ್ ಇತ್ತು, ಮುಗಿದೋಯ್ತು. ಇನ್ನು 6th ಕ್ವಶನ್ ಅನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಈ ಕಡೆ ಬರ್ಕೋರಿ, 6th ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಸಿಕ್ಸ್ ಕ್ವಶನ್ ಏನೈತಪ್ಪ, I is equal to ಸೆಲೆಕ್ಟ್ ಮಾಡ್ಕೊಂಡ್ಬಿಡೋಣ. I is equal to ಇಂಟಿಗ್ರೇಷನ್ ಆಫ್ √x ಮೈನಸ್ 1/√x ಹೋಲ್ ಸ್ಕ್ವೇರ್ ಐತಿ. √x ಮೈನಸ್ 1/√x ಹೋಲ್ ಸ್ಕ್ವೇರ್ ಐತಿ. ಸೊ ನಿಮಗೆ ಗೊತ್ತೈತಿ, ಏನು ಗೊತ್ತೈತಿ, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನೈತಿ, a² ಪ್ಲಸ್ b² ಮೈನಸ್ 2ab. ನೆನಪೈತಲ್ಪ, a ಮೈನಸ್ ಬಿ ಹೋಲ್ ಸ್ಕ್ವೇರ್ a² ಪ್ಲಸ್ b² ಮೈನಸ್ 2ab. ಸೊ ಇಟ್ ಈಸ್ ಆಲ್ಸೋ ಇನ್ ದ ಫಾರ್ಮ್ ಆಫ್ a ಮೈನಸ್ ಬಿ ಹೋಲ್ ಸ್ಕ್ವೇರ್. ಸೊ ಬರ್ಕೊಳ್ಳೋಣ ಹಂಗಾರೆ. ಇದ ಟೈಪ್ ಬರ್ಕೊಂಡ್ಬಿಟ್ರಿ ಹಂಗಾರೆ, ನಿಂಗೆ ಡೈರೆಕ್ಟ್ ಬರ್ದ್ಬಿಡ್ರಿ. a² ಪ್ಲಸ್ b², ಬಿ ಅಂದ್ರೆ ಯಾರು ಅದಾರ, 1/√x ಅದಾರ. ಸೊ b² ಮೈನಸ್ 2ab, 2a ಇಂಟು ಬಿ. a ಅಂದ್ರೆ ಯಾರ, √x, ಬಿ ಅಂದ್ರೆ ಯಾರ, 1/√x. ಓಕೆ, ರೈಟ್. ಪ್ರಭು ಅದು ಕ್ಲೋಸ್ ಮಾಡಿ ಡೋರ. ಸೊ ಇವಾಗ ಇದಕ್ಕಿನ್ನೂ dx ಬರ್ದಿಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಿ, ಸದ್ಯಕ್ಕೆ ಇಲ್ಲಿ ಹೋಲ್ ಟು ದ ಪವರ್ dx ಈ ಕಡೆ ಹೊರಗೆ ಬರ್ದಿರ್ತೇನೆ. ಆಮೇಲೆ ಇನ್ನೂ dx ಸಪ್ರೇಟ್ ಬರ್ದಿಲ್ಲ. ಡೋರ್ ಕ್ಲೋಸ್ ಮಾಡಿ. ಇಂಟಿಗ್ರೇಷನ್ ನಾವು ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ ಏನಾಕೈತಿ, ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ ಇಲ್ಲಿ ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆದ್ರೆ ಏನು ಉಳಿತು, ಜಸ್ಟ್ ಎಕ್ಸ್ ಉಳಿತು. ಪ್ಲಸ್ ಇಲ್ಲಿ 1² 1 √x, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ ಎಕ್ಸ್ ಉಳಿತು. ಮೈನಸ್ 2 ಇಲ್ಲಿ √x ಕ್ಯಾನ್ಸಲ್ ಆತಂದ್ರೆ ಏನು ಉಳಿತೈತಿ, ಜಸ್ಟ್ 2 1 2 ಉಳಿತು. ಓಕೆ, ಸೊ ಇದಕ್ಕೆ dx ಈಗ ಸಪ್ರೇಟ್ ಏನು ಮಾಡು, dx ಈ ಸಪ್ರೇಟ್ ಅಪ್ಲೈ ಮಾಡ್ಕೋತಾ ಬಂದ್ಬಿಡು. ಇಂಟಿಗ್ರೇಷನ್ ಸಪ್ರೇಟ್ ಅಪ್ಲೈ ಮಾಡ್ಕೋತಾ ಬಾ, dx ಸಪ್ರೇಟ್ ಅಪ್ಲೈ ಮಾಡ್ಕೋತಾ ಬಂದ್ಬಿಡು. ಸೊ ಇಂಟಿಗ್ರೇಷನ್ ಆಫ್ x dx ಪ್ಲಸ್ ಇಂಟಿಗ್ರೇಷನ್ ಆಫ್ 1/x dx ಮೈನಸ್ 2 dx. ಇದಕ್ಕೆ ಇಂಟಿಗ್ರೇಷನ್ 2 ಇಲ್ಲಿ ಹಾಕೋ ಬದಲಿ ಇಲ್ಲಿ 2 ಹೊರಗೆ ಹಾಕಿಬಿಡ್ತೇನೆ, 1 ಇಂಟು dx. ರೈಟ್. ಸೊ ಇಲ್ಲಿ ಇಂಟಿಗ್ರೇಷನ್ ಆಫ್ x ಏನಾಯ್ತು, ಪವರ್ 1 ಇದ್ರೆ 1 + 1
ಏನಕ್ಕೈತಿ 2 ಆಕೈತಿ 1 + 1 2 ಆಕೈತಿ ಡಿವೈಡ್ ಬೈ 2 ಪ್ಲಸ್ ಆವಾಗಲೇ ಬರ್ದಿದ್ದೀನಿ ಇಂಟಿಗ್ರೇಷನ್ ಆಫ್ 1/x ಫಾರ್ಮುಲಾ ಏನಿತ್ತು ಇಂಟಿಗ್ರೇಷನ್ ಆಫ್ 1/x log x ಇಂಟಿಗ್ರೇಷನ್ ಆಫ್ 1/x log x ನೆನ್ಪಿಟ್ಕೋರಿ ಇಂಟಿಗ್ರೇಷನ್ ಆಫ್ 1/x log ಮಾಡ್ಯುಲಸ್ ಆಫ್ x ಪ್ಲಸ್ ಸಿ ಬರಿಬೇಕು ಆಮೇಲೆ ಬರ್ಕೊಳ್ಳೋಣ ಅಂತ -2 ಇಲ್ಲಿ ಒಳಗೆ ಏನಿಲ್ಲ ಅಂತಂದ್ರೆ ಏನಿದ್ದಂಗೆ ಇದು 1 ಇದ್ದಂಗೆ ಇಲ್ಲಿ 2 ಇಂಟಿಗ್ರೇಷನ್ ಆಫ್ 1 dx ಬರ್ದಿನಿ ನಾ ಇಲ್ಲಿ 1 dx ಇಂಟಿಗ್ರೇಷನ್ ಆಫ್ 1 ಏನು ಇಂಟಿಗ್ರೇಷನ್ ಆಫ್ 1 x ಪ್ಲಸ್ ಸಿ ಓಕೆ ದಿಸ್ ಇಸ್ ದ ಸೊಲ್ಯೂಷನ್ ನೋಡ್ಕೊರಿ ಈಸಿ ಐತಿ ನೋಡ್ಕೊರಿ ಸೊ ಇವಾಗ ಕ್ವಶನ್ ನಂಬರ್ 7 ಅನ್ನ ಸಾಲ್ವ್ ಮಾಡ್ಕೊಳ್ಳೋಣ 7 ಏನೈತಿ ಅಗ್ದಿ ಈಸಿ ಇರುವಂತಹ ಪ್ರಶ್ನೆ ಸೊ ಇಲ್ಲಿ ಏನ್ ಮಾಡ್ಕೋಬೇಕು ನಾವು i = ಇಂಟಿಗ್ರೇಷನ್ ಸಪ್ರೇಟ್ ಬರ್ಕೋಬೇಕು ಮಿಡಲ್ ಪ್ಲಸ್ ಇರೋ ಕಾರಣಕ್ಕೆ ಇಂಟಿಗ್ರೇಷನ್ ಆಫ್ 3x² ಇದಕ್ಕೊಂದು dx ಕೊಡು ಆಮೇಲೆ ಪಾಪ ಇದಕ್ಕೊಂದು dx ಕೊಟ್ಬಿಡು 4x³ ಇದಕ್ಕೊಂದು dx ಕೊಟ್ಬಿಡು ನೆಕ್ಸ್ಟ್ ಸ್ಟೆಪ್ ಒಳಗೆ ಏನ್ ಮಾಡ್ತೀಪ ಅಂದ್ರೆ ಈ 3 ನ ಔಟ್ಸೈಡ್ ಇಟ್ಕೋ ಆಮೇಲೆ ಇಂಟಿಗ್ರೇಷನ್ ಮಾಡೋಣ ಅಂತ ಇಲ್ಲಿ ಏನ್ ಮಾಡು ಈ 4 ಔಟ್ಸೈಡ್ ಇಟ್ಕೋ ಆಮೇಲೆ ಇಂಟಿಗ್ರೇಷನ್ ಮಾಡೋಣ ಅಂತ ಸೊ ಈಗ ನೀವು ಪರ್ಫೆಕ್ಟ್ ಆದವ್ರು ಏನ್ ಮಾಡ್ಬೇಕು ಹೇಳು ಪರ್ಫೆಕ್ಟ್ ಆದವರು ಈ ಸ್ಟೆಪ್ ಬಿಟ್ಟು ಈ ಸ್ಟೆಪ್ ಬರ್ದ್ ಬಿಡ್ಬೇಕು ಜಂಪ್ ಆಗಿಬಿಡ್ಬೇಕು ನೆಕ್ಸ್ಟ್ 3 ಹಂಗೆ ಇಡು ಎಕ್ಸಾಕ್ಟ್ಲಿ x⁴n ಐತಿ x⁴n ಐತಂದ್ರೆ ಏನ್ ಮಾಡ್ಬೇಕು x⁴n+1 ಡಿವೈಡ್ ಬೈ n+1 ಸೊ ಹಂಗಾರೆ x⁴n+1 2 ಇದ್ರೆ 2 + 1 3 ಆಯ್ತು ಅದ 3 ನ ಡಿನಾಮಿನೇಟರ್ ಬರಿ ಪ್ಲಸ್ ಸಿ ಆಮೇಲೆ ಬರ್ಕೊಳ್ಳೋದಂತ 4 ಬರ್ಕೋ x⁴n ಐತಿ x⁴n ಐತಂದ್ರೆ n+1 ಅಂದ್ರೆ x⁴n+1 3 ಇದ್ರೆ 3 + 1 4 ಡಿವೈಡೆಡ್ ಬೈ 4 ಆಮೇಲೆ ಅದು ಇದಕ್ಕೊಂದು ಸಿ ಅದಕ್ಕೊಂದು ಸಿ ಎರಡು ಸೇರಿ ಒಂದೇ ಸಿ ಬರ್ದು ಬಿಡ್ಬೇಕು ಇಲ್ಲಿ ಓಕೆ ಸೊ ಹಂಗಾರೆ ಇದು 3 ಏನಾಯ್ತು ಇಲ್ಲಿ 3 ಕ್ಯಾನ್ಸಲ್ ಆಯ್ತು ಸೊ ರಿಮೈನಿಂಗ್ ಎಷ್ಟು ಉಳಿತು x³ ಉಳಿತು ಪ್ಲಸ್ ಇಲ್ಲಿ 4 ಕ್ಯಾನ್ಸಲ್ ಆಯ್ತು ಇಲ್ಲಿ ಏನು ಉಳಿತು x⁴4 ಪ್ಲಸ್ ಸಿ ಅಗದಿ ಸಿಂಪಲ್ ಇರುವಂತಹ ಪ್ರಶ್ನೆ ಓಕೆ ಮುಗೀತು ನೆಕ್ಸ್ಟ್ ಇನ್ನು ಕ್ವಶನ್ ನಂಬರ್ 8 ಅನ್ನ ಸಾಲ್ವ್ ಮಾಡ್ಕೊಳ್ಳೋಣ ಸೊ ಕ್ವಶನ್ ನಂಬರ್ 8 ಏನು ಮಾಡೋಣಪ್ಪ ಅಂತಂದ್ರೆ ಇದಕ್ಕೆ ಸಪ್ರೇಟ್ ಇಂಟಿಗ್ರೇಷನ್ ಹಾಕೋಣ ಇಂಟಿಗ್ರೇಷನ್ ಆಫ್ x⁴2/3 dx ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಐತಲ್ಲ 1 × dx ಇಂಟಿಗ್ರೇಷನ್ ಆಫ್ 1 ಅಂತೂ x ಆಗಿಬಿಡ್ತೈತೆ ಅದು ಸೊ ಇಲ್ಲಿ ಏನು ಮಾಡೋಣ ಇಲ್ಲಿ ಇದು x⁴n ಐತಿ ನಮ್ಗೆ n ಜಗದಾಗ ಬೇಕಾದಿರುವಲ್ಲಕ ನೀ ಏನ್ ಮಾಡು x⁴n ಇತ್ತಂದ್ರೆ ನಮ್ಮ ಫಾರ್ಮುಲಾ ಐತಲ್ಲ ಏನಿತ್ತು ಫಾರ್ಮುಲಾ ಅದು ಇಂಟಿಗ್ರೇಷನ್ ಆಫ್ x⁴n dx = x⁴n+1 ಡಿವೈಡೆಡ್ ಬೈ n+1 ಪ್ಲಸ್ ಸಿ ಅಂತ ಬರ್ಕೋತೇವೆ ಸೊ n ಜಗದಾಗ ಬೇಕಾದಿರುವಲ್ಲಕ ಅದಕ್ಕೆ +1 ಮಾಡು ಸೊ n ಜಗದಾಗ ಬೇಕಾದ ನಂಬರ್ ಇರಲಿ ಸೊ ನೀ ಏನು ಮಾಡು ಅದಕ್ಕೆ +1 ಮಾಡು 2/3 +1 ಇದನ್ನ ವಾಪಸ್ ಡಿನಾಮಿನೇಟರ್ ಒಳಗೆ ಬರ್ದ್ಬಿಡು 2/3 +1 ಇಲ್ಲಿ ಸೇಮ್ ಅದ ಮಾಡಿರ್ತಲ್ಲ n+1 ಡಿನಾಮಿನೇಟರ್ ಒಳಗೆ ಬರ್ದಿರ್ತೀವಿ ಸಿ ಆಮೇಲೆ ಬರ್ಕೊಳ್ಳೋಣ ಅಂತ ಇಂಟಿಗ್ರೇಷನ್ ಆಫ್ 1 ಏನೈತಿ x ಇಂಟಿಗ್ರೇಷನ್ ಆಫ್ 1 x ನೆನಪಿಟ್ಕೋರಿ ಪ್ಲಸ್ ಸಿ ಈ ಕಡೆ ಬರ್ದ್ಬಿಡೋಣ ಆ ಸಿ ಈ ಸಿ ಎರಡು ಸಿ ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನಕ್ಕೈತಿ x⁴ ನಾ ಅವಾಗಲೇ ಸ್ಟಾರ್ಟಿಂಗ್ ಹೇಳಿದೆ 3 × 1 = 3 3 + 2 5 ಡಿವೈಡ್ ಬೈ 2 ಹೋಲ್ ಡಿವೈಡ್ ಬೈ ವಾಪಸ್ ಸೇಮ್ ಅದ ಅಲ್ಲ ಇದು 2/3 + 1 ಇದು 2/3 + 1 ಅಂದ್ಮೇಲೆ ಇದು ಡಿನಾಮಿನೇಟರ್ ಒಳಗೆ ಏನು ಬರ್ತೈತಿ 5/2 ನ ಬರ್ತೈತಿ ಪ್ಲಸ್ x ಪ್ಲಸ್ ಸಿ ಸೊ ಇನ್ನೊಂದು ಸ್ಟೆಪ್ ಬರೀತಿರಪ್ಪ ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡು ಈ 5/2 ನ ಮೇಲ್ಗಡೆ ತೊಗೊಂಡ್ರೆ ಏನಕ್ಕೈತಿದೆ ಈ 5/2 ನ ಮೇಲ್ಗಡೆ ತೊಗೊಂಡ್ರೆ 2/5 ಆಕೈತಿ 2/5 x⁴ 5/2 ಪ್ಲಸ್ x ಪ್ಲಸ್ ಸಿ x⁴ ಏನಕ್ಕೈತಿದೆ x⁴ 5/2 ಪ್ಲಸ್ x ಪ್ಲಸ್ ಸಿ ಸೊ ಕ್ವಶನ್ ನಂಬರ್ 8 ಆಯಿತು ಸೊ ಕ್ವಶನ್ ನಂಬರ್ 9 10 ಅನ್ನ ಮಾಡೋಣ ಅಗ್ದಿ ಸಿಂಪಲ್ ಕ್ವಶನ್ ಅನ್ನ ಈ ವಿಡಿಯೋ ಒಳಗೆ ಮಾಡ್ತಾ ಇದ್ದೀವಿ ಓಕೆ ಡಿಯರ್ ಸ್ಟೂಡೆಂಟ್ಸ್ ಈ ಕ್ವಶನ್ ನಂಬರ್ 9 ಒಳಗೆ ಇಂಟಿಗ್ರೇಷನ್ ಆಫ್ x³ ಪ್ಲಸ್ 5x² - 4 ಡಿವೈಡ್ ಬೈ x² ಅಂತ ಕ್ವಶನ್ ಐತಿ ಸೊ ಇದನ್ನ ಇಂಟಿಗ್ರೇಷನ್ ಮಾಡೋಣ ಇದನ್ನ ಇಂಟಿಗ್ರೇಷನ್ ಮಾಡೋಕ್ಕಿಂತ ಮುಂಚೆಕ ಇಲ್ಲಿ ನಿಮಗೊಂದು ಗೊತ್ತೈತಿ ಬೇಸಿಕ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ a + b + c ಡಿವೈಡೆಡ್ ಬೈ d ಇತ್ತಂದ್ರೆ ನಾವು ಹೆಂಗೆ ಬರಿತೀವಿ ಇದನ್ನ a/d + b/d + c/d ಕೆಳಗಡೆ ಇದ್ದವರು ಓನರ್ ಇದ್ದಂಗ ಮೇಲ್ಗಡೆ ಇದ್ದವರು ಬಾಡಿಗೆದಾರ ಇದ್ದಂಗ ಸೊ ಈ ಓನರಿಗೆ ಬಾಡಿಗೆದಾರ ಇಷ್ಟರ ಸಂಬಂಧ
ಇವನ್ ಕಡೆನೂ ರೆಂಟ್ ಇಸ್ಕೋಬೇಕಾ, ಇವನ್ ಕಡೆನೂ ರೆಂಟ್ ಇಸ್ಕೋಬೇಕಾ, ಇವನ್ ಕಡೆನೂ ರೆಂಟ್ ಇಸ್ಕೋಬೇಕಾ. ಅವ ಓನರ್ ಈ 3 ಮಂದಿಗೂ ಸಂಬಂಧ ಇರ್ತಾನೆ. ಓಕೆ, ಸೊ ಹಂಗಾರ ನಾ ಇದೇನ್ ಮಾಡ್ತೀನಿ, ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ. ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಇದು ಒಳಗೆ ಸಪ್ರೇಟ್ ಮಾಡ್ಕೋತೀನಿ. ಈ ಎಕ್ಸ್ ಸ್ಕ್ವೇರ್ ಇವಂಗೂ ಸಂಬಂಧ, ಇವಂಗೂ ಡಿವೈಡ್ ಹಾಕೋಣ, ಪ್ಲಸ್ ಈ ಎಕ್ಸ್ ಸ್ಕ್ವೇರ್ ಇವಂಗೂ ಸಂಬಂಧ 5x² ಡಿವೈಡೆಡ್ ಬೈ x². ಈ x² ಅವಂಗೂ ಸಂಬಂಧ 4 ಡಿವೈಡೆಡ್ ಬೈ x² ಇಂಟು dx. ಓಕೆ, ಜಸ್ಟ್ ಏನು ಮಾಡಿಲ್ಲ, ಸಪ್ರೇಟ್ ಬರ್ತೀನಿ. ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಈ x² ಇಲ್ಲಿ ಎಷ್ಟವ, ಇಲ್ಲಿ 2 ಅದಾವ, ಇಲ್ಲಿ ಎಷ್ಟದಾವ 3 ಅದಾವ, 1 ಉಳಿತು, ಇಲ್ಲಿ ಪೂರಾ ಕ್ಯಾನ್ಸಲ್ ಆಯ್ತು. ಸೊ ಏನು ಮಾಡ್ತೀನಿ, ಇಲ್ಲಿ x⁴ 1 ಉಳಿತು, x⁴ 1 ಉಳಿತು, ಪ್ಲಸ್ ಇಲ್ಲಿ 5 ಅಷ್ಟೇ ಉಳಿತು, ಯಾರು ಉಳಿಲಿಲ್ಲ. ಸೊ ಇಲ್ಲಿ ಮೈನಸ್ 4 x² ಕ್ಯಾನ್ಸಲ್ ಆಗಕ್ಕೆ ಯಾರು ಇಲ್ಲ. ಈ x⁴ 2ನ ಮೇಲ್ಗಡೆ ಕರ್ಕೊಂಡ್ರೆ ಏನಕ್ಕೈತಿ, x⁴ -2 ಆಕೈತಿ. ಕರೆಕ್ಟ್ ಹೌದಿಲ್ಲೋ ನೋಡ್ಕೊರಿ, ಚೆಕ್ ಮಾಡ್ಕೊರಿ. x² ಇಲ್ಲಿ 2 ಕ್ಯಾನ್ಸಲ್ ಆದು, ಒಬ್ಬ ಇಲ್ಲಿ 3 ಬಂದಿದ್ದಾರೆ, ಇಲ್ಲಿ 2 ಇದಾರೆ, ಇಲ್ಲಿ 3 ಮಂದಿಯಾಗಿ 2 ಸತ್ರ, ಒಬ್ಬ ಉಳ್ದ, x⁴ 1. ಇಲ್ಲಿ 5 ಆಸ್ ಇಟ್ ಇಸ್ ಹಂಗೆ ಇಳಿತಿದೆ, ಯಾಕಂದ್ರೆ x² ಪೂರಾ ಕ್ಯಾನ್ಸಲ್ ಆದ. ಇಲ್ಲಿ 4 ಐತಿ, x⁴ ಮೇಲ್ಗಡೆ 2 ಮೇಲ್ಗಡೆ ತಗೊಂಡ್ರೆ x⁴ -2 ಆಯ್ತು. ಸೊ ನೆಕ್ಸ್ಟ್ ಸಪ್ರೇಟ್ ಮಾಡಿ. ಇವಾಗ ಇಂಟಿಗ್ರೇಷನ್ ಆಫ್ ಈ ಎಕ್ಸಿಗೆ ಸಪ್ರೇಟ್ ಇಂಟಿಗ್ರೇಷನ್ ಮಾಡೋಣ, ಆಮೇಲೆ ಈ 5ಗೆ ಸಪ್ರೇಟ್ ಇಂಟಿಗ್ರೇಷನ್ ಮಾಡೋಣ, ಆಮೇಲೆ -4 ಔಟ್ಸೈಡ್ ಇಟ್ಕೋ, ಈ x⁴ -2 ಐತಲ್ಲ, ಇದಕ್ಕೆ ಸಪ್ರೇಟ್ ಇಂಟಿಗ್ರೇಷನ್ ಮಾಡ್ಕೊಳ್ಳೋಣ. ಮೈನಸ್ ಐತೆ ಅಂದ ತಕ್ಷಣ ಹೆದರೋ ಅವಶ್ಯಕತೆ ಇಲ್ಲ, ಅದನ್ನ ಈಸಿನೇ ಇರ್ತೈತಿ. ಸೊ ನೆಕ್ಸ್ಟ್ ಈ ಕಡೆ ಇಂಟಿಗ್ರೇಷನ್ ಮಾಡೋಣ ಅಂತ. ಸೊ ನೆಕ್ಸ್ಟ್ ಸ್ಟೆಪ್ ಒಳಗೆ ಏನಾಗ್ತದೆ, i is equal to, ಈಗ ಇಲ್ಲೇನೈತಿ, ಇಂಟಿಗ್ರೇಷನ್ ಆಫ್ x ಐತಿ. ಇಂಟಿಗ್ರೇಷನ್ ಆಫ್ x ಏನಕ್ಕೈತಿ, ಇಂಟಿಗ್ರೇಷನ್ ಆಫ್ ಪವರ್ ಏನಿಲ್ಲ ಅಂದ್ರೆ 1 ಇದ್ದಂಗ, ಅಂದ್ರೆ ಏನಾಯ್ತು, 1 + 1 2 ಆಯ್ತು, ಅದ 2ನ ಇಲ್ಲಿ ಬರ್ಕೋತಿ, ಪ್ಲಸ್ ಈ 5ನ ಔಟ್ಸೈಡ್ ಇಟ್ಕೋತಿ, ಇಲ್ಲೇನು ಉಳಿತೈತಿ, 1 ಉಳಿತೈತಿ. ಇಂಟಿಗ್ರೇಷನ್ ಆಫ್ 1 × dx x ಅದು. 5ನ ಔಟ್ಸೈಡ್ ಇಟ್ಬಿಡು, ಈ 5 ಔಟ್ಸೈಡ್ ಇಟ್ಬಿಡಿದೆ. ಸೊ ಇಲ್ಲೇನು ಬರೀತೀವಿ, 1 ಬರ್ಕೋತಿ. ಇಂಟಿಗ್ರೇಷನ್ ಆಫ್ 1 x, ಇಂಟಿಗ್ರೇಷನ್ ಆಫ್ 1 ಏನೈತಿ, x ಐತಿ. ಇಷ್ಟೊತ್ತನ ಮಾಡೀವಿ. -4 ಇದು ಪವರ್ ಏನಾದ್ರು ಬದಲಾಕ, ನೀ ಏನು ಮಾಡು, ಈ ಪವರಿಗೆ 1 ಆ್ಯಡ್ ಮಾಡು, x⁴ -2 ಐತಿಲ್ಲ, +1 ಡಿವೈಡೆಡ್ ಬೈ -2 + 1. 1ಕ್ಕೆ ಕೆಳಗಡೆ x⁴ 2 ಇತ್ತು, ಮೇಲ್ಗಡೆ ಕರ್ಕೊಂಡಾಗ x⁴ -2 ಆತ. ನಿನ್ನ ಫಾರ್ಮುಲಾ ಏನಿತ್ತು, ಇಂಟಿಗ್ರೇಷನ್ ಆಫ್ x⁴ n x⁴n + 1 ಡಿವೈಡೆಡ್ ಬೈ n + 1. ಸೊ ಹಂಗಾರೆ x⁴ n ಇತ್ತಲ್ಲ, n + 1 ಡಿವೈಡೆಡ್ ಬೈ n + 1 ಬರ್ಕೊಂಡಿ. ಸೊ ಪ್ಲಸ್ ಹಂಗೆ ಇಟ್ಬಿಡು. ಇನ್ನು ನೆಕ್ಸ್ಟ್ ಇದು ಏನು ಸಿಂಪ್ಲಿಫಿಕೇಶನ್ ಪಾರ್ಟ್ ಐತಲ್ಲ, ಅದನ್ನ ಈ ಕಡೆ ಬರ್ಕೊಂಡ್ಬಿಡು. ಏನಾಯ್ತದೆ, x² 2 ಉಳಿತು, ಆಮೇಲೆ ಇಲ್ಲಿ 5x ಉಳಿತು, ಆಮೇಲೆ ಇಲ್ಲಿ 4 ಹಂಗೆ ಇಟ್ಕೋ. ಇದೇನಾಯ್ತು, x⁴ -2 + 1 x⁴ -1 ಆಯ್ತು, ಇಲ್ಲಿ -2 + 1 ಇದು -1 ಆಯ್ತು. ಸೊ ಇನ್ನೊಂದು ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಿದ್ದೀಪ ಅಂತಂದ್ರೆ, ಸೊ ಏನಕ್ಕೆಪ್ಪ, ನೀವು ಡೈರೆಕ್ಟಾಗಿ ಮಾಡ್ಕೊಳ್ಬೇಕಂತ ಸಿಂಪ್ಲಿಫಿಕೇಶನ್, ನಾವು ಸ್ಟೆಪ್ ವೈಸ್ ಬರೆಯತ್ತೀವಿ. ಹಾಂ, ಈ ಮೈನಸ್ ಏನಾಯ್ತು, ಈ ಮೈನಸ್ ಪ್ಲಸ್ ಆಯ್ತು, 4 ಹಂಗೆ ಇಟ್ಕೋ. x⁴ -1 ಐತೆ, ವಾಪಸ್ ಕೆಳಗಡೆ ಕರ್ಕೊಂಡ್ರೆ ಡಿವೈಡ್ ಬೈ x ಆಕೈತಿ, ಪ್ಲಸ್ ಸಿ. ಸಿಂಪ್ಲಿಫಿಕೇಶನ್ ಅರ್ಥ ಆಕೈತೆ ಅನ್ಕೋತೀನಿ. -× ಪ್ಲಸ್ ಆಯ್ತು, ಈ 4 ಹಂಗೆ ಇಟ್ಟು, x⁴ -1 ಇತ್ತಲ್ಲ, ನೆಗೆಟಿವ್ ಇದ್ದಿದ್ದು ವಾಪಸ್ ಕೆಳಗಡೆ ಕರ್ಕೊಂಡ್ರೆ ಪಾಸಿಟಿವ್ ಆಕೈತಿ, x⁴ +1 ಆಕೈತಿ. x⁴ -1 ಇದನ್ನ ಹೆಂಗೆ ಬರ್ಕೋಬಹುದು, 1 ಡಿವೈಡ್ ಬೈ x⁴ +n ಬರ್ಕೋಬಹುದು. ಇದು ಬೇಸಿಕ್. ನೆಗೆಟಿವ್ ಪವರ್ ಇದ್ದಿದ್ದು ಕೆಳಗಡೆ ಬಂದಾಗ ಪಾಸಿಟಿವ್ ಆಕೈತಿ. ಸೊ ನೆಗೆಟಿವ್ ಪವರ್ ಇದ್ದಿದ್ದು ವಾಪಸ್ ರಿಟರ್ನ್ ಕೆಳಗಡೆ ಕರ್ಕೊಂಡ್ ಬಂದಾಗ ಪಾಸಿಟಿವ್ ಆತ, x⁴ 1 ಆತ, ಈ ಮೈನಸ್ ಎಲ್ಲ ಹೋತು, ಈ ಮೈನಸ್ ಸೇರಿ ಪ್ಲಸ್ ಆತ. ಓಕೆ, ಸೊ ಇದು ಬರ್ಕೊಳ್ರಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವಾಗ ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದ್ರೆ, ನಿಮಗೋಸ್ಕರ ಕೆಲವೊಂದಿಷ್ಟು ಕ್ವಶನ್ ಅನ್ನ ಕೊಟ್ಟೇನೆ. ಯಾವಪ್ಪ ಅಂದ್ರೆ ಕ್ವಶನ್ ನಂಬರ್ 10 ಇಂದ ಹಿಡ್ಕೊಂಡು ಕ್ವಶನ್ ನಂಬರ್ 15 ತನ ಇವನ್ನ ನೀವು ಸಾಲ್ವ್ ಮಾಡ್ರಿ, ನೀವು ಪ್ರಾಕ್ಟೀಸ್ ಮಾಡ್ರಿ. ಈ ವಿಡಿಯೋಗೆ ಸಂಬಂಧಪಟ್ಟಂಗ ಈ ಕ್ವಶನ್ಸ್ ಇದಾವ. ಸೊ ಇವನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರಿ, ಇವೆಲ್ಲ ನಿಮ್ಗೆ ಏನಾದ್ರು ಸಾಲ್ವ್ ಮಾಡಕ್ ಬಂತು ಅಂತಂದ್ರೆ ಈ ವಿಡಿಯೋ ಮಾಡಿದ್ದು ಸಕ್ಸಸ್ ಆಕೈತಿ ಅಂತ ಅರ್ಥ. ಸೊ ಈಗ ಈ ವಿಡಿಯೋಕ್ಕೆ ಸಂಬಂಧಪಟ್ಟಂಗ ಇಷ್ಟು ಕ್ವಶನ್ ಸಾಲ್ವ್ ಮಾಡ್ರಿ ಸಾಕು. ಒಂದೇಕ ಫಸ್ಟ್ ಲೆವೆಲ್ ಪ್ರಾಕ್ಟೀಸ್ ಮಾಡ್ರಿ. ಇದು ಏನು ಲೆವೆಲ್ 1, ಇದು ಏನ ಲೆವೆಲ್ 1. ಸೊ ಇದರ ನಿಮಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ನು ಈಗ ಲೆವೆಲ್ 2 ಒಂದು ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಕವರ್ ಆಗಿಬಿಡ್ತಾವ ನಿಮ್ಗೆ. ಇದ್ರಾಗ ಲೆವೆಲ್ 1 ಒಂದು ವಿಡಿಯೋ, ಲೆವೆಲ್ 2 ಒಂದು ಬೇಕಂದ್ರೆ ಮ್ಯಾಕ್ಸಿಮಮ್ ಲೆವೆಲ್ 3 ಒಂದು ಅದನ್ನು ಮಾಡ್ಕೊಂಡ್ಬಿಟ್ರೆ ಮ್ಯಾಕ್ಸಿಮಮ್ ನಿಮ್ಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಇದ್ರಾಗ ಕವರ್ ಆಗಿಬಿಟ್ಟಿರ್ತಾವೆ. ಓಕೆ, ಆಮೇಲೆ ಇವು ನಿಮ್ಮ ಎಕ್ಸಸೈಸ್ ಒಳಗಿರುವಂಥ ಪ್ರಾಬ್ಲಮ್ಸು, ಪ್ರೀವಿಯಸ್ ಇಯರ್
ಕ್ವಶನ್ ನಲ್ಲಿ ಕೇಳಿರುವಂತಹ ಪ್ರಾಬ್ಲಮ್ಸ್, ಆಮೇಲೆ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇದ್ರೊಳಗೆ ಇರ್ತಾವ. ಓಕೆ, ಇದನ್ನ ಬರ್ಕೊಳ್ರಿ. ನೆಕ್ಸ್ಟ್ ವಿಡಿಯೋನ ಲೆವೆಲ್ 2ನ ಮಾಡೋಣ ಅಂತ. ಓಕೆ, ಥ್ಯಾಂಕ್ ಯು.